ಹೌದು ಹೌದೌದು. ಈಗ ಒಂದು ನಾನು ಹೇಳ್ತೀನಿ ನೋಡಿ, ಈಗ ಮೇಕೆದಾಟು ಮಾಡಬೇಕು ಅಂತಕ್ಕಂಥದ್ದನ್ನ ನಮ್ಮ ಕಾಲದಲ್ಲಿ ಪ್ರಾರಂಭ ಆಯಿತು. ಮೇಕೆದಾಟು ಯೋಜನೆಗೆ ನಾನು ಶಿವಕುಮಾರ್ ಅವರಿಬ್ಬರು ದೆಹಲಿನಲ್ಲಿ ವಿಶ್ವ ಪ್ರಯತ್ನವನ್ನು ಮಾಡಿದ್ವಿ. ಅದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ತೀರ್ಪು ನಮ್ಮ ಪರವಾಗಿ ಬಂತು, ಕರ್ನಾಟಕದ ಪರವಾಗಿ ಬಂದು. ಏನಾಯಿತು ಅಂದರೆ, ಸೆಂಟ್ರಲ್ ವಾಟರ್ ಕಮಿಷನ್ ಇದೆ, ಕಾವೇರಿ ರಿವರ್ ಅಥಾರಿಟಿ ಮುಂದೆ ಹೋಗಲಿ, ಸುಪ್ರೀಂ ಕೋರ್ಟ್ನಲ್ಲಿ ಟೆಕ್ನಿಕಲ್ಲಾಗಿ ನಾವೇನು ತೀರ್ಮಾನ ಮಾಡೋಕ್ಕಾಗಲ್ಲ, ಅವ್ರ ಮುಂದೆ ಹೋಗಿ ಅಂತ ಹೇಳಿದರು. ಅದಾದ ಮೇಲೆ ಸುಪ್ರೀಂ ಕೋರ್ಟ್ ಹೇಳಿದ್ದಾದಮೇಲೆ ಈಗಾಗಲೇ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿಯಾಗಿದೆ. ಪ್ರಸ್ತಾವನೆ ಸಲ್ಲಿಸಿ ಸುಮಾರು 1 ತಿಂಗಳಾಗಿದೆ. ಇನ್ನೊಂದು 4-5 ತಿಂಗಳೊಳಗೆ ಅದು ಇತ್ಯರ್ಥ ಆಗ್ತದೆ. ಹೇಮಾವತಿ ಡ್ಯಾಮ್ನಲ್ಲಿ ಬರ್ತಕ್ಕಂಥ ನೀರನ್ನು ಹೆಚ್ಚನ್ನು ನಾವು ಬಳಕೆ ಮಾಡ್ತಕ್ಕಂಥದ್ದಕ್ಕೆ ಮಾಡ್ಕೋಬೇಕಾಗ್ತದೆ ತುಮಕೂರು ಜಿಲ್ಲೆಗೆ. ಆಗ ಮಾತ್ರ ತುಮಕೂರಿನಲ್ಲಿ ಎಲ್ಲ ತಾಲೂಕುಗಳು ಕೂಡ ಕುಡಿಯೋ ನೀರು ಕೊಡ್ತಾ ಇದ್ವಿ. ವ್ಯವಸಾಯಕ್ಕೂ ಸಹಾಯ ಆಗಬೇಕು ಅನ್ನೋದಾದರೆ ಇವತ್ತು ಮೇಕೆದಾಟನ್ನು ಜಾರಿಗೊಟ್ಟಾಗ ನಾವು ಹೆಚ್ಚು ನೀರು ಲಭ್ಯ ಆಗ್ತಕ್ಕಂಥದ್ದು ಹೇಮಾವತಿನಲ್ಲಿ. ಆ ನೀರನ್ನು ಬಳಕೆ ಮಾಡ್ಕೋಬೇಕಾದಾಗ ಅನಿವಾರ್ಯವಾಗಿ ಇವತ್ತು ಏನು ಶಿವಕುಮಾರ್ ಅವರು ಪ್ರಾರಂಭ ಮಾಡಿದ್ದಾರೆ, ಉಪಮುಖ್ಯಮಂತ್ರಿಗಳಾಗಿ ಶುರು ಮಾಡಿದ್ದಾರೆ, ಅದು ಎಕ್ಸ್ಪ್ರೆಸ್ ಕೆನಾಲ್ನ ಮುಗಿಲೇಬೇಕಾಗುತ್ತೆ. ಎಕ್ಸ್ಪ್ರೆಸ್ ಕೆನಾಲ್ ಇಲ್ದಲೇ ಹೆಚ್ಚು ನೀರು ತಗೊಳಕ್ಕಾಗೋದಿಲ್ಲ. ಒಂದೇ ಒಂದು ಅಂಕಿಅಂಶ ಕೊಡೋಕ್ಕೆ ಇಷ್ಟಪಡ್ತೀವಿ. ಹೋದ ವರ್ಷ ಮಳೆ ಆಯಿತು. ಇವತ್ತು ಹೇಮಾವತಿ ಡ್ಯಾಮ್ನಲ್ಲಿ 37 TMC ಕೆಪಾಸಿಟಿ ಇರೋದು, ಬಳಕೆ ಆಗೋದೆಷ್ಟು 67 TMC. ನೀರು ಬಂದಿದ್ದೆಷ್ಟು 132 TMC. 50-60 TMC ಹೆಚ್ಚು ನೀರು KRSಗೆ ಹೋಗ್ತಾಯಿತ್ತು. ಅದನ್ನು ತಪ್ಪಿಸ್ಬೇಕಾದಾಗ ಮೇಕೆದಾಟು ಜಾರಿ ಆದಂಥ ಸಂದರ್ಭದಲ್ಲಿ ಆವಾಗ ಅನಿವಾರ್ಯವಾಗಿ ನಮಗೆ ಎಕ್ಸ್ಪ್ರೆಸ್ ಕೆನಾಲ್ ಮುಖೇನ ಇವತ್ತು ಕುಣಿಗಲ್ ಇರ್ಬೋದು ಅಥವಾ ಮಾಗಡಿಗಿರೋದು ಕೊಡೋದಕ್ಕೆ ಬೇಕಾಗ್ತದೆ. ಮಲಘಟ್ಟದ್ದು ಅದೇನು ಅಂತ ವಿಶೇಷವಾದೇನಿಲ್ಲ, ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅದೇನು ದೇವಸ್ಥಾನದ ಕರ್ಕೊಂಡು ಹೋಗ್ತಾ ಇಲ್ಲ. ಸಚಿವ ಸ್ಥಾನ ಸರ್ ಇವತ್ತಿಗೂ ಕೂಡ ನಿಮ್ಮ ನಿಮ್ಮಲ್ಲಿ ಶೇರ್ ಮಾಡಿದ್ರ ಫೇಸ್ಬುಕ್ ಅಲ್ಲಿ ನಿಮ್ಮ ಬಗ್ಗೆ ಹಾಡಿ ಹೊಗಳಿರುವಂಥದ್ದು ಎಸ್ ಎಂ ಕೃಷ್ಣ ಅವರು ಆ ಟೈಮಲ್ಲಿ. ನಾನು ಹೇಳಲಿಲ್ವಾ, ನಾನು ಶಿವಕುಮಾರ್ ಅವರು ಒಂದು ಅವಳಿ ಮಕ್ಕಳಾಗಿ ಜೊತೆಯಲ್ಲಿದ್ವಿ. ಅಂದರೆ ಮಕ್ಕಳು ಅಂದರೆ ಕೃಷ್ಣ ಅವ್ರಿಗೆ ಭಾಳ ಅತ್ಯಂತ ಹತ್ರದಲ್ಲಿದ್ದಂಥವ್ರಾಗಿದ್ವಿ. ನೋಡೋಣ, ಇನ್ನು ಈಗ ಶಿವಕುಮಾರ್ ಅವರೇ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಂದೆ ಒಳ್ಳೆಯದಾಗುತ್ತೆ ಅನ್ನೋ ಆಶಾಭಾವನೆ ಇಟ್ಕೊಂಡಿದ್ದೇನೆ. ಅದು ಇದೆಯೋ ಇಲ್ವೋ ಅನ್ನೋದು ಮುಖ್ಯಮಂತ್ರಿಗಳಿಗೆ ಗೊತ್ತು, ವರಿಷ್ಠರಿಗೆ ಗೊತ್ತು. ಯಾಕೆ ಫಸ್ಟ್ ಲಿಸ್ಟಲ್ಲಿ ಯಾಕೆ ಬಂದಿಲ್ಲ? ಯಾಕಂದರೆ ಲಾಸ್ಟ್ ಟೈಮ್ 2020 ಸ್ಟಾರ್ಟ್ ನೋಡಿ, ಅದು ಲೆಕ್ಕಾಚಾರಗಳು ಬೇರೆ ಬೇರೆ ಥರ ಇರ್ತದೆ. ಅದು ಪೂರ್ಣವಾಗಿರ್ತಕ್ಕಂಥ ಸಚಿವ ಸಂಪುಟ ಅಲ್ಲ. ಅದು ಸಾಂಕೇತಿಕವಾಗಿ ಮುಖ್ಯಮಂತ್ರಿ ಜೊತೆಯಲ್ಲೇ ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕೆ ಸರ್ಕಾರ ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬರಬೇಕಾದಾಗ ಅನಿವಾರ್ಯ ಇತ್ತು. ಹಾಗಾಗಿ ಕೊಟ್ಟೆ ಕೊಡ್ತೀರಿ ಅಂತ ಆ ಟೈಮಲ್ಲಿ ಹೇಳಿರುವಂಥ ಆರಂಭದಲ್ಲಿ 2023 ಸರ್ಕಾರ ಬಂದಾಗ ನೋಡೋಣ. ಇನ್ನು ಅಭಿಮಾನಿಗಳು ಕ್ಷೇತ್ರ ಜನರೆಲ್ಲ ಕೇಳ್ತಾ ಇರೋದು ಅದೇ, ಯಾಕೆ ಒಬ್ಬ ಹಿರಿತನ ಇದ್ದವ್ರನ್ನ ಯಾಕೆ ಕೈ ಬಿಟ್ಟರು ಅನ್ನೋದು ಸೋಷಿಯಲ್ ಮೀಡಿಯಾಗಳಲ್ಲಿ ರಾಜಕೀಯದಲ್ಲಿ ಅದೆಲ್ಲ ನಡೀತದೆ. ಈಗ ಅದೇ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿರೋದು ನಮ್ಮೆಲ್ಲರ ಭಾಗ್ಯ ಮತ್ತು ನಮ್ಮ ಜಿಲ್ಲೆಗೆ ವಿಶೇಷವಾಗಿ ಒಂದು ವರದಾನ. ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆ ಇದೆ. ಆಶಾಭಾವನೆ ಇಟ್ಕೊಂಡಿದ್ದೇನೆ.